ವೀಕ್ಷಕರೇ, ಅಮೃತ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕೆಂಪು ಚಟ್ನಿ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿ, 8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಒಂದು ಅಡಿಕೆ ಗಾತ್ರದಷ್ಟು ಹುಣಸೆ ಹಣ್ಣು, 1 ಟೀ ಸ್ಪೂನ್ ಜೀರಿಗೆ, 2 ಅಡಿಕೆ ಗಾತ್ರದಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಕಡಾಯಿಯಲ್ಲಿ ಕೆಂಪು ಬ್ಯಾಡಗಿ ಮೆಣಸುಗಳನ್ನು ಹಾಕಿಕೊಂಡು 1 ನಿಮಿಷಗಳ ಕಾಲ ಹುರಿದುಕೊಳ್ಳಬೇಕು. ಆದಷ್ಟು ಈ ಕೆಂಪು ಚಟ್ನಿ ಮಾಡಿಕೊಳ್ಳಲು ಬೇಡಿಗೆ ಮೆಣಸಿನಕಾಯಿಗಳನ್ನು ಉಪಯೋಗಿಸಿಕೊಳ್ಳಿ. ಒಂದು ಜಾರಿನಲ್ಲಿ ಹುರಿದ ಬ್ಯಾಡಗಿ ಮೆಣಸಿನಕಾಯಿಗಳನ್ನು ಹಾಕಿಕೊಂಡು ಉಳಿದ ಎಲ್ಲ ಸಾಮಗ್ರಿಗಳನ್ನು ಹಾಕಿಕೊಂಡು ಅದರ ಜೊತೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಸಣ್ಣಗೆ ರುಬ್ಬಿಕೊಳ್ಳಬೇಕು. ಇವಾಗ ರುಚಿಕರವಾದ ಕೆಂಪು ಚಟ್ನಿ ರೆಡಿಯಾಗಿದೆ. ಈ ರುಚಿಕರವಾದ ಕೆಂಪು ಚಟ್ನಿಯನ್ನು ದೋಸೆ, ಅನ್ನ, ಚಪಾತಿ, ರೊಟ್ಟಿಯ ಜೊತೆ ಸವಿಯಬಹುದು.